ಚಿಂಟಂದು ಶಾಲೆ ಟ್ಯೂಷನ್ ಗೀಷನ್ ಹೆಂಗ್ ನಡೆದೈತ್ರಿ? ಓ ನಿಮ್ ಚಿಂಟು ಮುಂಚೆ ಬಾಳ ಶಾಣೆ ಇದ್ದಾರಿ. ಈಗೇನು ಹುಳ ಐತೆ ಸುಮ್ಮನೆ ಈಗ ಯಾಕೋ ನಿಮ್ ತರ ಉಡಾಳ್ ಆಗತ್ತಾನ ಅಂತ ಅನ್ಸತೈತಿ. ಯಾಕೆ ಏನ್ ಮಾಡ್ಯಾನ ನಾವು? ಮೊನ್ನೆ ನಿಮ್ ಚಿಂಟು ಏನ್ ಮಾಡ್ಯಾನ ಗೊತ್ತ್ರಿ? ಮೊನ್ನೆ ಟ್ಯೂಷನ್ ಕ್ಲಾಸ್ ಹಿಡಬೇಕಾದ್ರ ಹಿಂಗ್ ಬೋರ್ಡ್ ಮೇಲೆ ಬರೆಯತಿದ್ದೀರಿ. ಆ ಚಾಕ್ ತಗೊಂಡ್ ಟೇಬಲ್ ಮೇಲೆ ಇಟ್ಟಿರಿ. ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ರಿ. ಆ ಚೇರ್ ಮೇಲೆ ಹೋಗಿ ಕುಂದ್ರಷ್ಟೀಗ ಈ ನಿಮ್ ನಾಲ್ಕು ನಿಮ್ ಚಿಂಟಿಗೆ ಏನ್ ಮಾಡ್ಯಾನ ಗೊತ್ತ್ರಿ? ಏನ್ ಮಾಡ್ಯಾನ? ಎಷ್ಟು ಉದ್ದ ಪೆನ್ಸಿಲ್ ಇಟ್ಟಿದಾರಿ. ನಾವ್ ಹೋಗಿ ಬೇಡ ಮುಂದೆ ಹೇಳ್ಬೇಡ, ನನಗೆಲ್ಲ ಗೊತ್ತಾಗ್ತದೆ. ನನಗೆ ಗೊತ್ತಾದ್ ಬಿಡು. ಮುಂದೆ ನನಗೆ ಕೇಳಿ ಯಾಕೆ ಮೂವತ್ತವ್ ನೋವ್ನ ಅಲ್ಲೋ ಹಲ್ಕಟ್ಟು ಹಿಡಿಸಿ ಮಗನ ಹೆಣ್ಮಕ್ಳು ಅಂದ್ರೆ ನ್ಯಾಯ ನಾಜುಕಿದ್ದಂಗೆ ಏನ್ ಮಾಡೋದು ಗೊತ್ತಾಗಲ್ಲ ನಿನಗೆ. ಅವನ್ ಕಡೆ ಅಂತ ನಾ ಸಾರಿ ಹೇಳ್ತೇನೆ ಹೊಟ್ಟೆ. ಆಮೇಲೆ ಈಗ ನಿಮ್ ಚಿಂಟು ಹೋಮ್ವರ್ಕ್ ಮಾಡಕತ್ತಿಲ್ಲ. ಹೋಮ್ವರ್ಕ್ ಮಾಡಕತ್ತಿಲ್ಲ. ಈಗ ಯಾಕೋ ಸುಳ್ಳು ಹೇಳತ್ತಿ ಬಾಯಿ ನೀ? ಸುಳ್ಳ? ನನ್ನ ಮಗನ ಮೇಲೆ ಅಪವಾದ ವರ್ಷತ್ತೀನಿ. ಈ ಅಪವಾದ ಹೆಂಗ್ರಿ? ಅಪವಾದ ಪೆನ್ಸಿಲ್ ಒಳಗೆ ಕೊಡ್ಬೇಕಲ್ಲ, ಅಭ್ಯಾಸ ಮಾಡ್ತಾನವ. ಪೆನ್ಸಿಲ್ ತಗೊಂಡ್ರಿ ಎಲ್ಲ ಪೆನ್ಸಿಲ್ ಗಿನ್ಸಿಲ್ ಎಲ್ಲ ಎಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ಹೆಂಗ್ ಮಾಡಿದ್ ನನ್ ಕೂಸದ ಅವ್ರು ಬಿಡು. ಅವನೇನು ಕೇಳ್ತೇವೆ, ಅವ್ರ ಅಪ್ಪನ ಕೇಳ. ಒಳ್ಳೆ ಟ್ಯಾಲೆಂಟೆಡ್ ನೀವು. ನನಗೆ ಕೇಳ್ತೇನೆ. ಇದು ಸಮುದ್ರ ನೋಡ್ರಿ, ಸಮುದ್ರ. ಈ ಸಮುದ್ರ ನಟ್ಟ ನಡುವಂದ್ ಮಾವಿನ ಹಣ್ಣಿನ ಗಿಡ ಇರ್ತೈತಿ. ನೀವು ಮಾವಿನ ಹಣ್ಣು ಹೋಗಿ ಹೆಂಗ್ ಹರ್ಕೊಂಡ್ ಬರ್ತೀರಿ? ಓ ಹಿಂಗ. ನಮ್ ಮನ್ಯಾಗ ನಮ್ಮ ಅಜ್ಜಂದ ಒಂದು ಹಳಿ ಎಮ್ಮಿಟಿ ಗಾಡಿ ಐತೆ. ಎಮ್ಮಿಟಿ ಗಾಡಿ ನಿಮ್ಮ ಅಪ್ಪ ನೋಡಿದ್ರ ಮಧ್ಯಾಹ್ನದ ಬೀಳದ ಎಮ್ಮಿಟಿ ಗಾಡಿ ತಗೊಂಡ ಹರ್ಕೊಂಡ್ ಬರ್ತಿ ನೀ. ಅಲ್ಲ ನಂಗ್ ಒಂದ್ ತಿಳಕತ್ತಿಲ್ಲ. ಏನ? ಈ ಸಮುದ್ರ ನಟ್ ನಡುವೆ ಎಮ್ಮಿಟಿ ಗಾಡಿ ಯಾರು ನಿಮ್ಮ ಅಪ್ಪ ತಗೊಂಡೋಗ್ಕಾನೇನ? ಮತ್ತ ಅಷ್ಟು ನಟ್ ನಡ ಗಿಡ ನಿಮ್ಮ ಅಪ್ಪ ಹಚ್ಚಾನ? ನಿಮ್ಮ ಅವ ಹಚ್ಚಾಳ? ಏನಾರ ಕೇಳ್ತೀರ ಅನ್ನ ಹೋಲ್ ಬಾಯ್ಲಿ. ನನಗೆ ಅಟ್ಟ ಇದೆಲ್ಲ ಕೇಳತ್ತೀನಿ. ನಿನ್ನ ಕಡೆ ಏನೇನ್ ಟ್ಯಾಲೆಂಟ್ ಐತಿ? ನನ್ ಕಡೆ ಬಾಳ ಟ್ಯಾಲೆಂಟ್ ಐತಿ. ಏನೈತಿ? ಸಿಂಗಿಂಗ್ ಮಾಡ್ತೀನಿ, ಡಾನ್ಸ್ ಮಾಡ್ತೀನಿ, ಆಕ್ಟಿಂಗ್ ಮಾಡ್ತೀನಿ. ಆ ಗೋಕಾಕಿ ಲಪಂಗ್ ರಾಜಸ್ ಸುಳಿ ಮಗ ಅಣ್ಣ ಅಣ್ಣ ಅಂದ ಬಿಟ್ಟ ಅಂದಬಿಟ್ಟ ಸಮಾಧಾನ ಅದಿಲ್ಲ. ಲಪಂಗ್ ರಾಜಸ್ ಸರ್ ಸಾಸು ಅಂತ ಯಾಕೆ ಬಿಡಂಗಿಲ್ಲ ಅಂದ ಬಿಡ್ತಾರ ಇಲ್ಲಿ. ಹಂಗ ಲಪಂಗ್ ರಾಜಸ್ ಸರ್ ಬಿಡ ಬಾ, ಜಾಸ್ತಿ ತಿನ್ನಕಬಾರ್ದು. ಬಜಿ ಪಜಿ ತಿಂದಿರ್ತೀರಿ. ಏನಾರ ಆದಗಿದ್ದು ಮುಂದೆ ಬಾಯಿ ಕಡೆ. ಲಪಂಗ್ ರಾಜಸ್ ಸರ್ ಜೋಡಿ ನಾವು ವಿಡಿಯೋಸ್ ಮಾಡ್ತೀನಿ. ಓಹೋ ಲಪಂಗ್ ರಾಜನ್ ಜೋಡಿ ವಿಡಿಯೋ ಮಾಡ್ತೀನಿ. ಅವನ್ ಎಂತ ಗಾಂಡು ಟೈಮ್ ನೋಡಿ ಸುಳಿ ಮಗಂದ. 5-6 ವರ್ಷ ಆತಿದ ಚಪಾತಿ ಗತ್ತ ಮಕಾನ ಜಾಗತಾನ ಸುಳಿ ಮಗ. ಸುಳಿ ಮಗ ಅನ್ಬೇಕಲ್ಲ ಅವ್ನು. ಅವನ ನಿಗ್ರಹ ಇರ್ತಿ ಹಿಡಿ ಬಾಯಿ ಇರುವತ್ತಕ್ಕ ಅದೇನು ಐದಿಲ್ಲ. ಈಗ ಸಿಂಗಿಂಗ್ ಮಾಡ್ತಾನ ಅಂತ ಹೇಳಿ ನಾನ್ ಬೆಳಿಗ್ಗೆ ಮೈಂದ ಒಂದು ಹಾಡ ಕೇಳ್ತದ. ಒಂದು ಹಾಡ ಚಲೋ ಅಂತ. ಚಾಲು ಚಾಲು ಚಾಲು. ಅದೇ ಹೋದ ಒಂದ್ ಸಂಡಾಸ್ ಹುಡುಗಿ ತುಂಬಿರ. ಮತ್ತೇನಿದ ಅವಾಜ್ ಏನಿದ? ಅದ್ ಹಂಗಲ್ರಿ. ಮತ್ತೆ ಹೆಂಗ ಅದ ಹಾಡ್ ಹಾಡೋಕಿದ್ರ ಮುಂಚೆ ಗಂಟೆಲ್ಲ ಸರಳ ಮಾಡ್ಕೋಬೇಕಂತ. ಓಹೋ ಮ್ಯಾಗಿನ ಅವಾಜ್ ಏನದು? ನಾ ಬೇರೆ ಅವಾಜ್ ಮಾಡಿ ನೋಡು. ಆತ ಗಂಟೆ ಸರಿ ಆತು. ಚಾಲು ಚಾಲು. ಇದೇನ ಇದು ಒಳಗಿನ? ಚಾಲು ಚಾಲು. ಹಾಡ್ನ ಹಾಡಕತ್ತೀನಿ, ನೀವ್ ಯಾಕೆ ತ್ರಾಸ್ ತಗೊಳಕತ್ತೀರಿ? ಓ ಅದ ತಿಂಡಿ ತಿಂಡಿ. ನಾ ಪಕ್ಕ ಲೋಕಲ್ ಹುಡುಗ ಹಾಡ್ ಚಾಲು ಆಗತ್ತ ಪಲ್ಲ ಡ್ಯಾನ್ಸ್ ಮಾಡಕ್ ರೆಡಿ ಇರ್ತದ. ಚಾಲು 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 ಅಂತ ಯವ್ವ ತಡ್ಕೋ ಯವ್ವ. ಹಾಡ್ ಹಂಗೈತ್ರಿ. ಹಾಡ್ ಹಿಂಗೈತಿ. ಸಣ್ಣ ಸಣ್ಣ ಹುಡುಗರು ಎದಾರ ಎದಿ ಪದಿ ಹೊಡ್ಕೊಂಡ್ ನೀ ಹಾಡ್ ಹಾಡ್ಬಾರ್ದು ಬಿಡ್ನಿ. ಇಲ್ರಿ ಅದ್ ಹಾಡ್ ಹಂಗೈತ್ರಿ. ಏನ್ ಹಾಡ? ಅಂತ ಅಪ್ಪ ಚಂದ ಬೆಳೆಸ್ಯಾನ. ಅಬಳ ಮಗಳ ಚಂದ ಬೆಳ್ಸ ಅಂತ ಚಿಗೋ ನಮ್ಮ ಅಪ್ಪ ನಮ್ಗೇನು ಹೇಳಿ ತಿನ್ಸಾನು ಇಲ್ಲಿ. ಎಲ್ಲಿ ಹಾಡ ಬಾಯಿ? ಯಾರು ಕಲ್ಸ್ಯಾರ ನನಗ? ಹನುಮಂತಣ್ಣ ಲಮ್ಮನಿ ಕಳ್ಸ. ನೀನು ಎಂತ ಹಾಡಿವೇನು ನೀನ ಕಲ್ಸಿದಿ? ಯಾಕೆ ನಿಮ್ಮಪ್ಪ ನಿಮ್ಗೇನ್ ಚಂದ ಬೆಳೆಸ? ನಮ್ಮ ಅಪ್ಪ ನಮಗ್ ಚಂದ ತೆಗೆದು ಗಟ್ಟಕ್ಕೆ ಹೋಗ್ತಾನ. ನಮ್ಮಪ್ಪ ಎಲ್ಲ ಚಂದ ಬೆಳ್ಸಿರ್ತಾರ. ಹಾಡಂದ್ರ ಗತ್ತ ಗಮ್ಮತ್ ಇರ್ಬೇಕು. ನೇಲ್ ಒಂದ್ ನಿಮಿಷ ಹಂಗ ಹಿಂಗ ಸ್ವಲ್ಪ ಮಾತಾಡ್ತಾನೆ. ಬೇರೆ ಹೆಂಗದ್ರೊಳಗ ಚಂದದಾಗ ಪದೇಶ್ರೀ ಪ್ರಪೋಸ್ ಬಿಡ್ತೀನ. ಹೂ ಅನ್ಕೋತಾನ. ಏನಾರು ಸೊಸೆ ಯಾರು ಹೂ ಅನ್ನ ನನಗೆ ಏನಕ್ಕೇನಾರು ಹೇಳಿ ಕಡ್ಸಕ್ ಹೋಗ್ಬೇಡ. ಏನಂದ್ರೆ ಏನೇನು ಮಾತಾಡತ್ತು ಬಾಯಲ್ಲಿ ಅಂದಂಗ ನಮ್ ಚಿಂಟು ನೋಡ್ರಿ ಏನ್ ಅನ್ಸತ್ತೆ ನಿಮ್ಗೆ? ಓ ನಿಮ್ ಚಿಂಟು ಬಾಳ ಒಳ್ಳೆ ಹುಡುಗ.
ಬಹಳ ಕ್ಯೂಟ್ 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 ಹಿಂದವ್ರಿ ಇಬ್ರು ಹಿಂದವ್ರಿ ಹಿಂದೂರಿ ಅಲ್ಲ ಹಲ್ಕ ಟೀಚಿಂಗ್ ಮನೆಗೆ ಎಲ್ಲ ಹೆಚ್ಚಕತ್ತಾರ ಗಪ್ಪ ನಿಲ್ತಿ ನಿಮ್ಮ ಅಪ್ಪ ಅನ್ನದ ಏನ ಗಪ್ಪನೆಲ್ಲ ನಿಮ್ಮ ಅಪ್ಪ ಅಂದಂಗ ನಿಮಗೆ ಹೆಂಗ ಹೇಳಿ ಒಳಗಿಂತ್ರ ಫೀಲಿಂಗ್ಸ್ ಹೇಳ್ತೇನ್ರಿ ನಿಮ್ಗೆ ಫೀಲಿಂಗ್ಸ್ ಹಾ ಅವು ಅಲ್ಲದ ಮಗ ರೀ ಅವು ಬೇಕು ಅವ್ನು ಅವು ಬೇಕು ಈಗ ಅವ್ರ ಅವಾಗ ರೀಲ್ಸ್ ಮಾಡು ತೀನ್ರಿ ಹೊಸ ಮೊಬೈಲ್ ತಗೊಂಡ್ ತಂದು ಕೊಯ್ತೀನಿ ಹೊಸ ಐಫೋನ್ ತಗೊಂಡು 3 ಮಂಜಿಲ ಮೇಲೆ ಬಿಲ್ಡಿಂಗ್ ಹಾಳು ಬಿಲ್ಡಿಂಗ್ ಮೇಲೆ ಹೋದಕ್ಕೆ ಹಿಂಗ್ ಮಾಡಿ ಹಿಂಗ್ ತಿರುಗಿ ನಿಂತ ಬದಾಮ್ ಬದಾಮ್ ಕಚ್ಚ ಬದಾಮ್ ಏನು ಬದಾಮ್ ಬದಾಮ್ ಮಾಡ್ಕೋತ 3 ಮಂಜಿಲ ಮ್ಯಾಗಿದ್ರೆ ಡಬ್ ಎದಳು ಅಕ್ಕಿ ಅತ್ತ ಬದಾಮ್ ಅತ್ತ ಓ ಸೋ ಸ್ಯಾಡ್ ನೀ ಯಾವತ್ತು ಬೇಜಾರಾಗ್ಬೇಡ ಚಿಂಟು ನಾ ಯಾವತ್ತು ನಿನ್ ಜೋಡಿ ಅಂತ ಹೆಚ್ಚುತ್ತಾನೆ ಅವ್ ಸಿಕ್ಕಾಪಟ್ಟಿ ಮಮ್ಮಿ ಅದ ನನಗೆ ಹೇಳ್ತೀನಿ ನನಗೆ ಹಿಂಗ್ ಮಾಡ್ಲ ಯು ನಾನ್ಸೆನ್ಸ್ ಆ ಯು ನಾನ್ಸೆನ್ಸ್ ಏನ ಯು ನಾನ್ಸೆನ್ಸ್ ಏನ ಯು ನಾನ್ಸೆನ್ಸ್ ಎಸ್ ಮೈ ಫ್ರೆಂಡ್ ಜಾನಿ ಸೆನ್ಸ್ ನನ್ನ ಬಾಯಿಗೆ ಹತ್ತಬೇಡ ಬಾಯಿ ನಾ ಸೋದ್ದಲ್ಲ ಮನುಷ್ಯ ನನಗೆ ಇಂಗ್ಲಿಷ್ ಮಾತಾಡಕ್ ಹಚ್ಬೇಡ ನೀ ಏ ಸಾರಿ ಪಾ ಯಾಕ ನೀವ್ ಮದ್ವೆ ಆಗನಂತೀವದಲ್ಲ ಎಲ್ಲ ಆಗೋಗಿ ನೀನಂತ ಬಡಕಿದ ಹುಡುಗ ನಾ ಯಾವತ್ತು ಮದ್ವೆ ಆಗಿಲ್ಲ ನಾ ಏನಾದ್ರೆ ಜಿಮ್ ಬಾಡಿ ಬಿಲ್ಡರ್ ಮದ್ವೆ ಆಗ್ತೀನಿ ಕಿಡಿಕೇಟ್ ಆಯ್ತು ಎದ್ದೇನೆ ಏನಂದೆ ನನಗೆ ನೀನ ಬಡಕಿದ್ದಾರ ಬಗ್ಗೆ ಅದು ಕೇವಲ ಮಾತಾಡಬಾರ್ದ ಒಂದೇನೋ ಡೈಲಾಗ್ ಹೇಳತ್ತಾಳ ಹೇಳ ನಮ್ಮ ಅಲ್ಲ ಅದೇ ಜಾಡ್ಸಣ ಬಡಕ ಕೇಳ್ತೀನಿ ಅದು ಏನಂದಿ ಬಡಕ ಒಂದ್ ಡೈಲಾಗ್ ಹೇಳ್ತೀನಿ ನಿನ್ ಸಂಬಂಧಕ್ಕೆ ಪಿಸ್ತ್ರ ಬಾಯಿ ಏನಂದಿ ಓಕೆ ಬಡಕ ಅಂದಿಲ್ಲ ಬಡಕ್ ಅದಳತೆ ನಡಕ್ ಬರಬೇಡ ಹಡಕ್ ಸುಳ್ಳು ಮಗನ ಬುಡು ಕೈ ಹಾಕಿ ಎಡಕ್ ಹೋಗ್ತಾನೆ ನಿನ್ನ ಆ ಈ ಡೈಲಾಗ್ ನೀವು ಯಾರಿಗೆ ಹೇಳಿದ್ರಿ ನನಗ್ ಬಡಕ್ ಯಾರಂದ್ರ ನಿನಗ ಏನಿ ಹಂಗ ಬಡಕ್ ಇದ್ದಾರ ಬಗ್ಗೆ ಕೇಳೋಗ್ ಮಾತಾಡಬಾರ ಹೂ ಅಂದ್ರ ಚಾ ಚಿನ್ನ ಬೆಳಿಗ್ಗೆ ನಾನು ಇನ್ನಂತ ಬಡವಿದ ಮನುಷ್ಯನ ಮದ್ವೆ ಹೋಗಿಲ್ಲ ನಾ ದೊಡ್ಡ ಸಾವುಕಾರ ಮದ್ವೆ ನಾನು ಸಾವುಕಾರ ಅದನ್ನ ಯಾ ದೇವಲಕ ದೊಡ್ಡ ಸಾವುಕಾರದ ನನ್ನ ಮನಿ ನೋಡಿಲ್ಲ ಯಾ ದೇವಲಕ ದೊಡ್ಡ ಮನಿ ಐತಿ ಅಂದ್ರ ಇದಕ್ಕ ಟೂ ವೀಲರ್ ತಂದ್ ಹೋಗ್ಕ ನಾವು ಅಷ್ಟು ದೊಡ್ಡ ಮನಿ ಐತ ನಿಮ್ ಕಡೆ ದೊಡ್ಡ ಮನಿ ಐತಿ ಯಾ ಲೆವೆಲ್ಕ ದೊಡ್ಡ ಮನಿ ಐತಿ ಅಂದ್ರೆ ಸಣ್ಣಾಗಿರ್ತಾರ ನಮ್ಮ ಕಾಕ ಕಳ್ಕೊಂಡಿದ್ ಮನಿ ಚಿಕನ್ ಸುಳಿಮ ನಾವು ಹೂ ಅಂದ್ ಬಿಡ ಬೆಳಿಗ್ಗೆ ಮಂದಿ ಚಾ ಚುಮ್ಮಾರಿ ಮಾಡಿ 5 ನಿಮಿಷ ಮಾಡಿ ಬಿಡ್ತಾರ ಹೂ ಅನ್ನು ಅಷ್ಟು ದೊಡ್ಡ ಮನಿ ಬಾ ದೊಡ್ಡ ಮನಿ ಐತಿ ಬಾಡ್ನ ಹೂ ಅಂದ್ ಬಿಡ ಅವ್ರದೇ ನೋಡ್ತಿ ಅಲ್ಲೇನ್ ಜಾಮೀನ್ ಸಹಿ ಮಾಡಕ್ಕೆ ಹೂ ಅನ್ನಿ ಇಲ್ಲ ಅಷ್ಟು ದೊಡ್ಡ ಹೂ ಅನ್ನ ಬಾಯಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತದ ಹೂ ಅನ್ನ ಹೂ ಅನ್ನಿ ಹೂ ಅನ್ನ ಹೂ ಅನ್ನ ಅಣ್ಣ ನೀವು ಅಪ್ಪ ಮಗ 300 ರೂಪಾಯಿ ನಮ್ಮ ಅಂಗಡಿಯಾಗ ಬಾಕಿ ಮಾಡಿದ್ರಿ ಮೊದಲು ಅದನ್ನ ಕೊಡ್ರಿ ಆಮೇಲೆ ಹುಡುಗಿಯರ್ ಬಂದು ಬಿಲ್ಡಪ್ ಕೊಡಕಂತ ಇವರು ಪಟ್ಟಿ ಅಂಗಡಿ ಈ ಡೈಲಾಗ್ ನಿನಗೆ ಹೇಳಕ್ ಹಚ್ಚಿದ್ದು ನೀ ಏನು ಬಿಲ್ಡಪ್ ಕೊಡಾದಿ ಎಂದು ಗೊತ್ತೈತಿ ಒಟ್ಟು ಹುಡುಗಿಯರ್ ಹಿಂಗ್ ಮಾಡೋದು ಗೊತ್ತೈತಿ ಹಿಂಗ ಇಂಥ ಡೈಲಾಗ್ ಹಾಕ್ಬಿಡ್ದು ನಿನಗ ಇವ್ರ ಅವ್ರ ಅಂಗಡಿಯಾಗ ನೀವು ಉದ್ರಿ ಮಾಡಿರಿ ಹಂಗ ಸುಳ್ಳು ಹೇಳ್ತಂತ ದೊಡ್ಡ ಮನಿ ಐತ್ರಿ ಏನು ಸುಳ್ಳು ಹೇಳತ್ತ ಇದಕ್ಕ ಮನಿ ಐತ್ ಅಂದಿರಲ್ಲ ಈ ಪಟ್ಟಿ ಅಂಗಡಿ ನಾವು ತಿಂಡಿ ನೋಡಿ ಈಗ ಬರ್ಬೇಕು ಅಲ್ಲ ಎಕ್ಸ್ಕ್ಯೂಸ್ ಮೀ ಬರ್ರಿ ಏನಾತ ಇಷ್ಟೊಂದು ಚಂದ ಆಗಿರೋ ಹುಡುಗಿ ಮುಂದ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ ಮುಂದ ನಿನಗ ಆ ಮಗಂಗ್ ಹೆಂಗಾರ ಸುಳ್ಳು ಹೇಳಕ್ ಮನ್ಸ್ ಬಂತು ಇಬ್ಬರು ಶಟದ್ ಹೋಗ್ರಿ ಯು ನಾನ್ಸೆನ್ಸ್ ಬ್ಲಡಿ ಫುಲ್ ಉಪ್ಪಿಟ್ಟು ಸಗಣಿ ಪೆಟ್ರೋಲ್ ಬಂಕ್ ಬಿಳಿಗಿ ಕ್ರಾಸ್ ಬಿಳಿಗಿ ಕಾಪಿನ ಪಡ ಬಿರ್ಸಾತಿಂದ ಏನದಕ್ಕೆ ಬೆಳಿಗ್ಗೆ ಕಬ್ಬಿನ ಪಡ ಬೆಳಿಗ್ಗೆ ಕಬ್ಬಿನ ಪಡ ಬಾಯಿ ಮುಚ್ಚೋ ನೀ ನೋಡ ಹೋಗ ಸೊಮ್ಮ ನಾನು ಬಾಯಿ ಸುದ್ದಿಲ್ಲ ಹೋಗಿ ಏನಾರು ಅನ್ಸ್ಕೊಂಡು ಹಾದಿ ಅಂದಾಗ ಒಂದು ಸೀರಿಯಸ್ ಆಗಿ ಮಾತು ಹೇಳ್ತೀನಿ ಅಂತ ಕೇಳ್ಕೊರೆ ಇಲ್ಲಿ ಏನಾರು ಸ್ಟೇಜ್ ಮ್ಯಾಗ ನಾವು ಮಾಡಿರ್ತೀವಿ ನಿಮ್ಮ ಹಾಸಿಗೋಸ್ಕರ ಮಾಡಿರ್ತೀವಿ ದಯವಿಟ್ಟು ಏನು ಒಳ್ಳೇದಿರ್ತೈತಿ ಅಷ್ಟು ತಗೊಂಡು ತಲೆಯಾಗ ಹೋಗೋದು ಏನು ಕೆಟ್ಟದಿರ್ತೈತಿ ಬಿಟ್ಟು ಬಿಡೋದು ಬೆಳಿಗ್ಗೆ ಹೋಗಿ ಸಾಲಿಗೆ ಹೋಗಿ ಹಿಂಗೆ ನಿಂತು 5 11 ಅಂದಿರಿ 5 10 ಟೀಚರ್ ಅಂದ್ರೆ ಗುರುಗಳು ಇದ್ದಂಗ ಸೊ ಗಂಡು ಮಕ್ಕಳ ಬಗ್ಗೆ ಅಂತೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇರ್ತೈತಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಇಂಥ ಕಾರ್ಯಕ್ರಮ ಬಂದಿರ್ತೇವೆ 4 ಮಾತಾಡಿ ಬಿಡ್ತನು ಹೆಣ್ಣು ಮಕ್ಕಳು ಭಾಳ ಇಂಥ ಕಾರ್ಯಕ್ರಮ ಕೊಂಡ್ರಾಗಿಲ್ರಿ ಒಂದು ತಾಸು ಕೊಂಡಿರ್ತಾರ ಆಮೇಲೆ ಹಿಂಗೆ ಚಂಡ ಲಗ ಹೋಗಿ ಮನೆ ಹೋಗ್ಬಿಟ್ಟಿರ್ತಾರೆ ಆದ್ರೆ 3 ತಾಸು ಆಯ್ತು ಗೈಚಿ ಕೂತಿರಿ ನಿಮ್ಮ ಬಗ್ಗೆ ಒಂದು 2 ಮಾತು ಯಾಕೆ ಹೇಳ್ಬೇಕಂದ್ರೆ ಪ್ರತಿಯೊಂದು ವೇದಿಕೆ ಮೇಲೆ ಲಪ್ಪಂಗ ರಾಜ ಭಾಳಷ್ಟು ಇಂಟರ್ವ್ಯೂದಾಗ ಹೇಳ್ದ ಕಾಲ ಚೇಂಜ್ ಆಗಕ್ಕೆ ಬರತೈತಿ ಕಾಲ ಚೇಂಜ್ ಆಗೋದು ಬರತೈತಿ ಏನು ಚೇಂಜ್ಪ ಅಂದ್ರೆ
ಅವಾಗ ಒಂದು ಡೈಲಾಗ್ ಹೇಳಂದ್ ಹುಡುಗ ಯು ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲ್ಲ ಅಂತೇಳಿ. ಆ ಡೈಲಾಗ್ ನಾನು 22 ನಿಮಿಷ ಒಂದು ವಿಡಿಯೋ ಮಾಡೀನಿ. ಏನು ವಿಡಿಯೋ ಮಾಡೀನಪ್ಪ ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ. ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಗೊತ್ತ ಚಿಗೋ ನಿನಗ? ಮೊದಲು ಹೆಂಗಿತ್ತಂದ್ರ ಗಂಡನ ಬಾಜುಕ್ ನಿಂತು ಒಂದು ಫೋಟೋ ತಕ್ಕೋಬೇಕಾದ್ರೆ ಹೆಂಡತಿ ನಾಸ್ತೇಳಿ ಸಾಕ್ಷಿ ಸಂಬಂಧ ಒಂದು ಫೋಟೋ ತೆಗಿತಾರೆ. ಈಗ ಹಂಗಿಲ್ಲ. ಈಗ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಬಂದೈತಿ. ಹೆಂಡತಿದ್ದ ಗಂಡನ ಮೇಲೆ ಕುಕ್ಕು ಮರಿಕೊಂಡಿರ್ತಾಳೆ ಹಿಂಗ. ಪಾರ್ಕಿನಾಗ ಕರ್ಕೊಂಡು ಹೋಗಿರ್ತಾರ ನೋಡಬೇಕ. ಆ ಹೆಂಡತಿದ್ದ ಗಂಡನ ಮೇಲೆ ಕುಕ್ಕು ಮಾರಿಕೊಂಡಿರ್ತಾಳು. ಗಂಡ ಇದ್ದಾವ ಆಕಿಂತ ಒಂದು ದನ ಓಡೋಕ ನಿಂಗ. ಅವನ ಹಿಂದ ಬರಿಗೆಟ್ಟ ಫೋಟೋಗ್ರಾಫರ್ ಒಬ್ಬ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದು ಲ್ಯಾಪ್ಟಾಪ್ದಾಗ ಹಾಕಿ ಸ್ಲೋ ಮೋಷನ್ದಾಗ ವಿಡಿಯೋ ಮಾಡ್ತಾರೆ. ಏನ ಮೆಹಬೂಬಾ ತೂ ಮೇರಿ ಮೆಹಬೂಬಾ. 8 ದಿನ ಚಿಗವು. ಮದುವೆ ಅಂದ್ರೆ 1 ವರ್ಷ 2 ವರ್ಷ ಅಟ್ಟ ಕ್ರೇಜ್ ಇರ್ತೈತಿ. ಈಗ ಹನುಮಂತನ ಆಗೈತಿ ಪರ್ಸ ಅಟ್ಟ ವರ್ಷ 2 ವರ್ಷ. ಆಮೇಲೆ 1 2 ವರ್ಷ ಆದ್ಬೇಕು ಹೆಣ್ಣ ಗಂಡ ಹಾಕೈತ. ಹುಡುಗ ಹೆತ್ಕೊಂಡ ಮನಿಗೆ ಬಾರ ಹನುಮಂತ ಮಾಯಕಿಟ್ಟು ಓಡಕ್ ಚಾಲ. ಇಟ್ಟ ಕ್ರೇಜ್ ಇಟ್ಟ ಮತ್ತೇನಿಲ್ಲ. ಹೋತ್ ಮೆಹಬೂಬ ಹೋಗೋತ ಇಟ್ಟೇ ಇರ್ತೈತಿ. ಎಲ್ಲಾರ್ದೊಂದು ಕ್ರೇಜ್ ಇರ್ತೈತಿ. ಕಾಲ ಚೇಂಜ್ ಆಗಕ್ಕೆ ಏನು ಉದ್ದೇಶಪ್ಪ ಅಂದ್ರೆ ನಾ ಹೇಳ್ತಿರ್ತೇನೆ ನಮ್ಮ ಹುಡುಗರ ಲಪಂಗ್ ರಾಜ ಬರೀ ಇಂಥವ್ ಮಾತಾಡ್ತಾನು, ಡಬಲ್ ಮೀನಿಂಗ್ ಡೈಲಾಗ್ ಹೋಗಿತಾನು. ನಾನು ಯೂಟ್ಯೂಬ್ ಚಾನಲ್ದಾಗ ಒಂದ್ಸಲ ಸರ್ಚ್ ಮಾಡಿ ನೋಡ್ರಿ. ಸೈನಿಕರ ಬಗ್ಗೆ, ಗಾಂಜಾ ಬಗ್ಗೆ, ಡ್ರಗ್ಸ್ ಬಗ್ಗೆ, ಹೆಲ್ಮೆಟ್ ಬಗ್ಗೆ, ರಕ್ಷಾ ಬಂಧನ ಬಗ್ಗೆ ಎಲ್ಲಾದ್ರ ಬಗ್ಗೆ ವಿಡಿಯೋಗಳು ಸಿಗ್ತಾವ ನಿಮ್ಗ. ಸೊ ಅವಾಗ ಹೇಳಿ ನಾ ಮೊಬೈಲ ಸಿನಿಮಾನ ಬೇರೆ, ನಿಜ ಜೀವನ ಬೇರೆ. ಸೊ ಕಾಲ ಚೇಂಜ್ ಏನಿಲ್ಲ. ಭಯ ಬಂದು ಕಲ್ಲ ಚೀಪ್ ಹಾಕೊಂಡ್ ಭಯ ಬಂದು ಹಾಕಿ ಬಿಡ. ಹಾಕಂದ್ರೆ ಹಾಕತ್ತಾರ ಬಂದಿರ ಅವನ. ಸೊ ಈ ಲೆವೆಲ್ ಕಿದ್ದು ಬಿಡ್ತೈತಿ. ಸೊ ಆಗಿನ ಕಾಲಕ್ಕ ಈಗಿನ ಕಾಲಕ್ಕ ಏನ್ ಚೇಂಜ್ ಹಾಕೋದು ಬತ್ತಂದ್ರ ನಮ್ಮ ಹಿರಿಯರಿಗೆ ಗೊತ್ತಾಗತ್ತಿಲ್ಲ. ಅದ ನಿಮ್ ಕಾಲದಾಗ ಗಾಡಿ ಇದ್ರು ಎಮಿಟಿ ಬಜಾಜ ನಾವ್ ಇವತ್ತು ಒಂದ್ ಬರಾಕ್ ಯೂಸ್ ಮಾಡ್ತೀರಿ. ಆ ಗಾಡಿ ಮೇಲೆ ಅವಾಗಿನ ಹೆಣ್ಮಕ್ಳು ಎಟ್ ನಯಾ ನಾಜುಕಲ್ಲ ಕುಂಡಿರ್ತಾರಂದ್ರ ಅಡ್ಡ ಕಾಲ್ ಇರ್ತದ್ದು, ತಲೆ ಮೇಲೆ ಸೆರಗ್ ಇರ್ತಿತ್ತು ಕಾಕ. ಕಾಲು ಚೇಂಜ್ ಆತ. ಸಣ್ಣಂಗೆ ಸೆರಗ್ ಗೊತ್ತು, ಬಡ್ಯಾಗ ಕೈ ಬತ್ತಿಲ್ಲ. ಆ ಗಂಡ ಹಿಡಿತಾರ ಕಾಕ ಕೈ ಚಮೇಲಿ ಹೊಡ್ಯಾಕ. ನಮ್ಮದ ಮತ್ತೆ ದಡಿಕೆ ಪಡಿಕೆ ಬಂದು ಅಂದ್ರೆ ಅವ್ನು ಹೊಂಕಳದಾಗ ಬಳ್ಳ ಹಾಕಿ ಹಿಂಗ್ ಗ್ರಿಪ್ ಹಿಡಿತಾರ. ಹಿಂಗ ಅವನ್ ಹೊಟ್ಟಿ ಟ್ಯಾಕೆ ಮೇಲೆ ಡುಬ್ 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 ಎಲ್ಲ ಅಬ್ರೇಡ್ ಕಾಲ. ಈಗ ನಮ್ಮ ಹುಡುಗರು ಬರ್ತಾವ ನೋಡ್ಬೇಕು. ಗಾಡಿಗಳು ಇಟ್ಟು ಚೀಸ್ ಬಂದಾವು. ಯಾವ ಡುಕ್ಕ ಪೂಕದ ಗಾಡಿ ಬಂದಾವ. ಸೀಟುಗಳು ಹಿಂಗ್ ಮಾಡ್ಯಾವ ಕಂಪನಿ ಅವ. ನಮ್ಮ ಹುಡುಗರ ಹತ್ರ ಮೇಲೆ ಕೂತ್ರ ಸಾಕ. ಪ್ಯಾಂಟ್ ತಾನ ತೆಳಗ ಚೈಟ್ ಹೊರಗ. ಚೈಟ್ ಬಂದು ಮಂದಿ ನೋಡ್ತಿರ್ತೈತಿ. ಹಿಂಗ ಕಾಲೇಜ್ ಬಂದಿರ್ತಾವ ಹುಡುಗ ಹುಡುಗಿ ಗೋಕಾಕ್ ನಮ್ ನೋಡ್ತಿರ್ತಾನ. ನನ್ನ KTM ಬೈಕ್ ಮೇಲೆ ಆ ಮುಂದಿನ ಡ್ರೈವರ್ ಡಬ್ ಬಿದ್ದಿರ್ತಾನ. ಹಿಂಗ ಮುಂದೆ ನೋಡಂಗಿಲ್ಲ ಕಾಕ. ಸೀಟ ಹಂಗ ಅದಾವು. ಅವ ಡಬ್ ಬಿದ್ರ ಬೀಳಾಕ ಅವನ ಮೇಲೆ ಅವ್ನ ಲವರ್ ಅದು ಡಬ್ ಬಿದ್ದಿರ್ತೈತಿ. ಎರಡಕ್ಕೂ ಡಬ್ ಬಿದ್ದು ಎಲ್ಲಿ ಡಬ್ ಬೀಳಾಕ ಹೊಂಟ ಗೊತ್ತೈತಿ. ಆ ಲೆವೆಲ್ ಕಾಯ್ಕ್ ಬಿಟ್ಟೈತಿ. ಸಣ್ಣ ಜೀವನ ಐತಿ. ಏನು ಉಳ್ದಿಲ್ಲ. 80-90 ಮಟ ಏನು ಜಗುದಿಲ್ಲ. ನಾವ 50-55 ಭಾಳ ಆದ್ರೆ ಕಾಜು ಬಾದಾಮ್ ತಿಂದ್ರೆ 60 ಮಟ ಇರ್ತು. ನಾ ದಡ್ಡವ ನೀ ದಡ್ಡವ ಅನ್ನೋಕ್ಕಿಂತ ಆದಷ್ಟು ನಗ್ಸುತ್ತಿರ್ರಿ. ಒಳ್ಳೇದು ಮಾಡ್ರಿ. ಒಳ್ಳೇದು ಮಾಡಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಯಾರ್ದು ಕೆಟ್ಟದ್ ಮಾಡಕ್ ಹೋಗ್ಬೇಡ ಅಂತ ಹೇಳಕ್ ಇಷ್ಟಪಡ್ತೇನ್ರಿ. ಥ್ಯಾಂಕ್ ಯು.